ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಮಾನವನ್ನು ತಗೊಂಡು ಯಾವ ಆಸ್ತಿಗಳಿಗೆ ಈ ಖಾತಾ ಸಿಗ್ತಾ ಇರ್ಲಿಲ್ವೋ ನಮೂನೆ 3 ಅಂತ ಮಾಡಿಕೊಂಡು ಅವರೆಲ್ಲರೂ ಕೂಡ ನಮ್ಮ ನಗರಸಭಾ ಪೌರ ಸಂಸ್ಥೆಗಳ ಅಧೀನಕ್ಕೆ ಒಳಪಡಿಸಬೇಕು ಅನ್ನೋ ಒಂದು ಐತಿಹಾಸಿಕವಾದಂತಹ ನಿರ್ಣಯವನ್ನ ತಗೊಂಡಿದ್ದಾರೆ. ಅದರ ಪ್ರಯುಕ್ತ ನಾವು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿ ನಾಳೆಯಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು 3 ತಿಂಗಳೊಳಗಡೆ ಈ ಒಂದು ಅಭಿಯಾನ ಮುಗಿಸ್ಬೇಕು ಅಂತೇಳಿ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ ಅಂತೇಳಿ ನಾವು ನಿನ್ನೆ ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ. ನಿನ್ನೆ ಕೆಲವರು ನಮ್ಮ ಪತ್ರಿಕಾ ಮಿತ್ರರು ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಕನ್ಫ್ಯೂಸ್ ಏನಪ್ಪಾ ಅಂದ್ರೆ, ಈಗ ನೋಡಿ ನೀವು ಈ ಒಂದು ಇದನ್ನ ತಗೊಂಡು ಯಾವುದು ಈ ಜೆರಾಕ್ಸ್ ಕಾಪಿನಲ್ಲಿ ರಿಜಿಸ್ಟರ್ ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಖಾತಾ ನಡೆಯಲು ಮಾಡಬೇಕಾದ ದಾಖಲೆಗಳು ಅನ್ನೋದ್ರಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಅನ್ನೋದನ್ನ ಜನರಲ್ ಆಗಿ ಹಾಕ್ಬಿಟ್ಟಿದ್ವಿ. ನಾನು ಸುಮಾರು ಪತ್ರಿಕೆಗಳಲ್ಲಿ ನೋಡಿದೆ. ಅದು ಹಂಗಲ್ಲ, ಅದು ಖಾತಾಗೆ ಇದು ನಮೂನೆ 3/A ಅಲಿಯಾಸ್ ಬಿ ಖಾತಾಗೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಬೇಕು ಅನ್ನೋದನ್ನ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024 ಮುಂಚೆ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು, ದಾನ ಪತ್ರ, ವಿಭಾಗ ಪತ್ರಗಳು, ಹಕ್ಕು ಖುಲಾಸೆ ಪತ್ರಗಳು ಅವು ಮತ್ತೆ ಪ್ರಸಕ್ತ ಸಾಲಿನವರೆಗೆ ಋಣಭಾರ ಪ್ರಮಾಣ ಪತ್ರ, ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಮಾಲೀಕರ ಗುರುತಿನ ದಾಖಲೆ ಪ್ರತಿ. ಇದು ಯಾಕೆಂದ್ರೆ ಬಹಳಷ್ಟು ಜನ ಏನಾದ್ರು ಏಕಾದ ತರನೇ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾಕೆ, ಸಕ್ರಮ ಪ್ರಾಧಿಕಾರದಿಂದ ಅನುಮೋದಿತ ನಕ್ಷೆ ಬೇಕು ಅಂತ ಒಂದು ಏಕಾದಾಗ ಬೇಕಾಗಿರೋದು, ಬೇಕಾದಾಗಲ್ಲ. ದಯಮಾಡಿ ಇವತ್ತು ಮಾಧ್ಯಮ ಮಿತ್ರರು ಎಲ್ಲರೂ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಅದನ್ನ ದಯವಿಟ್ಟು ಕ್ಲಾರಿಫೈ ಮಾಡಿ ದಯಮಾಡಿಸಿ. ಯಾಕಂದ್ರೆ ಇವತ್ತು ಸರ್ಕಾರ ಏನು ತೀರ್ಮಾನ ಮಾಡಿದೆ, 3 ತಿಂಗಳಾದ್ಮೇಲೆ ಇದು ಒನ್ ಟೈಮ್ ಸೆಟಲ್ಮೆಂಟ್, 3 ತಿಂಗಳಾದ್ಮೇಲೆ ಇದಕ್ಕೆ ಅವಕಾಶ ಸಿಗಲ್ಲ. ಅದರಿಂದ ಯಾರು ಕೂಡ ಈ ಅವಕಾಶದಿಂದ ವಂಚಿತರಾಗಬಾರ್ದು ಅಂತೇಳಿ ಇವತ್ತು ನಾವು ಬಹಳ ಸಂಭ್ರಮದಿಂದ ಈ ಒಂದು ಅಭಿಯಾನವನ್ನ ನಮ್ಮ ಶಾಸಕರು ನೆನ್ನೆ ನಾವು ಶಾಸಕರಿಗೆ ಈ ರೀತಿ ನಾಳೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಬಹಳ ಖುಷಿಯಿಂದ ನಾವು ನಾಳೆ ಇದೊಂದು ಹಬ್ಬದ ರೀತಿ ಆಚರಣೆ ಮಾಡೋಣ ಅಂತೇಳಿ ನಮಗೆ ತಿಳಿಸಿದ್ರು. ಅದು ಪ್ರಯುಕ್ತ ಇವತ್ತು ನಾವು ಒಂದು ಸಂಭ್ರಮದಿಂದ ಯಾವ ಆಸ್ತಿಗಳಿಗೆ ಖಾತಾ ಆಗ್ತಾ ಇರಲಿಲ್ವೋ ಅದಕ್ಕೆ ಖಾತಾ ಸಮಾನಾಂತರವಾಗಿ ಈ ಒಂದು ನಮೂನೆ 3/A ಇದನ್ನ ಕೊಡೋ ಒಂದು ಅಭಿಯಾನದಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಆಹ್ವಾನವನ್ನ ಕೊಟ್ಟಿದ್ದೇವೆ. ಇದನ್ನ ಸದುಪಯೋಗ ಪಡ್ಕೋಬೇಕು. ಮತ್ತೆ ನಮ್ಮ ಸಿಬ್ಬಂದಿ, ಪೌರಾಯುಕ್ತರ ಆದಿಯಾಗಿ ನಮ್ಮ ಸಿಬ್ಬಂದಿ ಜೊತೆಗೆ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಇದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನ ತಮಗೆ ಕೊಡೋದಕ್ಕೆ ತಯಾರಾಗಿ ಸಿದ್ಧರಾಗಿ ಇದ್ದೇವೆ ಅಂತ ನೆನ್ನೆ ಹೇಳಿದ್ವಿ. ಇವತ್ತು ಕೂಡ ಅದು ಪ್ರಯುಕ್ತ ಇವತ್ತು ಹಬ್ಬದ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಸ್ಟಾಫ್, ನಮ್ಮ ಎಲ್ಲ ನಗರಸಭಾ ಸದಸ್ಯರು ಈ ಒಂದು ಕಾರ್ಯ ಅಭಿಯಾನವನ್ನ ಈ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಒಂದು ಐತಿಹಾಸಿಕ ಅಭಿಯಾನವನ್ನ ಕೈಗೊಂಡಿದೆ, ಇದಕ್ಕೆ ಪೂರಕವಾಗಿ ನಾವೆಲ್ಲರೂ ಸೇರಿ ಇದಕ್ಕೆ ಹಗಲಿರುಳು ಶ್ರಮಿಸಿ ಇದನ್ನ ಯಶಸ್ಸು ಮಾಡಬೇಕು. ಮತ್ತೆ ಜನರಿಗೆ ಅನುಕೂಲ ಮಾಡಬೇಕು.
ಮತ್ತೆ ಜೊತೆಗೆ ಪೌರ ಸಂಸ್ಥೆ ನಮ್ಮ ನಗರಸಭೆಗೂ ಕೂಡ ಒಂದು ಪ್ರತಿ ವರ್ಷದಂಗೆ ಎಲ್ಲಿ ಟ್ಯಾಕ್ಸ್ ಇಂದ ವಂಚಿತರಾಗಿದ್ರು ಅವರು ಕೂಡ ಟ್ಯಾಕ್ಸ್ ಬರಬೇಕು, ಮತ್ತೆ ಜನರಿಗೂ ಕೂಡ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಇದು ಪ್ರಯುಕ್ತ ಇವತ್ತು ನಮ್ಮ ಶಾಸಕರು ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ. ಹಾಗಾಗಿ ಈ ಒಂದು ನಮ್ಮಲ್ಲಿ ಏನು ತಪ್ಪು ಮುದ್ರಣ ಆಗಿದೆ ಪತ್ರಿಕೆಗಳಲ್ಲಿ ಅಥವಾ ತಪ್ಪು ಗ್ರಹಿಕೆಯಿಂದ ಏನು ವಿಚಾರ ಆಗಿದೆ ಅದನ್ನ ದಯಮಾಡಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಎರಡೆರಡು ಸಾರಿ ದಯವಿಟ್ಟು ಇದು ಕ್ಲಾರಿಫೈ ಮಾಡಿ. ಇಲ್ಲ ಅಂತಂದ್ರೆ ಯಾಕಂದ್ರೆ ಮೊದಲನೇ ದಿನ ನೋಡಿದವರು ಅದೇ ರೀತಿ ನಮ್ಗೆ ನಕ್ಷೆ ಅನುಮೋದಿತ ಬೇಕು ಸಕ್ರಮ ಪ್ರಾಧಿಕಾರದಿಂದ ಅಂತಂದ್ರೆ ಅದು ತಪ್ಪಾಗ್ಬಿಡತ್ತೆ. ಅದಕ್ಕೋಸ್ಕರ ದಯಮಾಡಿ ಅದನ್ನ ಪತ್ರಿಕೆಯವರು ಮರುಮುದ್ರಣ ಮಾಡುವಾಗ ಇನ್ನೊಂದ್ಸಾರಿ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ, ಈಗ ಇದಾದ್ಮೇಲೆ